ನಾನು ಆಲ್ಮೋಸ್ಟ್ 6 ಇಯರ್ಸ್ ತಗೊಂಡೆ MBBS ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಆದ್ರೆ ಅಬ್ರಾಡಲ್ಲಿ MBBS ಮಾಡಿ ಇಂಡಿಯಾಗೆ ವಾಪಸ್ ಬಂದ್ಮೇಲೆ ಏನಾಗುತ್ತೆ ಅಂತ ಯಾರೂ ಮಾತಾಡೋದಿಲ್ಲ. ಅಬ್ರಾಡಲ್ಲಿ ಓದಿದಾದ್ಮೇಲೆ ಇಂಡಿಯಾಗೆ ವಾಪಸ್ ಬರ್ಬೋದಾ? ಇಲ್ಲಿ ಇಂಟರ್ನ್‌ಶಿಪ್ ಹೇಗಿರುತ್ತೆ? ನೀವು ಆಕ್ಚುಲಿ ಡಾಕ್ಟರಾ? ಇಸ್ ಇಟ್ ರಿಯಲಿ ವರ್ತ್ ಸ್ಟಡಿಂಗ್ ಇನ್ ಅಬ್ರಾಡ್? ಈ ವಿಡಿಯೋದಲ್ಲಿ ವಾಟ್ ಆಕ್ಚುಲಿ ಹ್ಯಾಪನ್ ಇನ್ ಮೈ ಕೇಸ್ ಅಂತ ಹೇಳ್ತೀನಿ. Hi guys! So welcome back to my YouTube channel. So let's start this video. The first thing is first, why did I choose MBBS in abroad? ನನಗೆ ನೀಟಲ್ಲಿ ಎಲಿಜಿಬಲ್ ಮಾರ್ಕ್ಸ್ ಬಂದಿತ್ತು, ಅಂದರೆ 250 ಪ್ಲಸ್ ಮಾರ್ಕ್ಸ್. ಆಗ ನನಗೆ ಇದ್ದಿದ್ದು ಎರಡೇ ಆಪ್ಷನ್. ಒನ್ ಇಸ್ ಟೇಕ್ ಅ ಲಾಂಗ್ ಟರ್ಮ್ ಆ್ಯಂಡ್ ಅದರ್ ಒನ್ ಇಸ್ ಇಲ್ಲಿ ಪ್ರೈವೇಟ್ ಸೀಟ್ನ ತಗೊಂಡು MBBS ಮಾಡೋದು, ವಿಚ್ ಐ ಡಿಡ್ ನಾಟ್ ವಾಂಟೆಡ್. ವೈ ನಾಟ್ MBBS ಇನ್ ಅಬ್ರಾಡ್ ಅಂತ ಒಂದು ಥಾಟ್ ಬಂತು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ವೈ ಚೈನಾನೇ ಯಾಕೆ ಚೂಸ್ ಮಾಡ್ಕೊಂಡೆ ಅಂತ ಅಂದರೆ, ಎಲ್ಲ ಆಪ್ಷನ್ಸ್ ನೋಡ್ತಿರ್ಬೇಕಾದ್ರೆ ನನಗಿದ್ದ 3 ಆಪ್ಷನ್ಸ್. ಒನ್ ಇಸ್ ರಷ್ಯಾ, ಚೈನಾ ಆ್ಯಂಡ್ ಫಿಲಿಪೈನ್ಸ್ ಅಲ್ಲಿ ನಾವು ಇಂಡಿಯಾದಲ್ಲಿ ಒಂದು 1 ಇಯರ್ ಮುಂಬೈಯಲ್ಲಿ ಇರಬೇಕಾಗುತ್ತೆ, ಆಮೇಲೆ ಅಲ್ಲಿ ಹೋಗಿ ಸ್ಟಡಿ ಮಾಡಬೇಕಾಗುತ್ತೆ ಅಂತ ಎಲ್ಲ ಹೇಳಿದ್ರು. ಸೊ ಅದು ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಫಿಲಿಪೈನ್ಸ್ ಕ್ಯಾನ್ಸಲ್ ಮಾಡಿದೆ. ಸೆಕೆಂಡ್ ಆಪ್ಷನ್ ವಾಸ್ ರಷ್ಯಾಗೆ ನನಗೆ ಗೊತ್ತಿರೋರು ಯಾರು ಹೋಗ್ತಿರ್ಲಿಲ್ಲ ಅಟ್ ದಟ್ ಟೈಮ್. ನಾನು ಒಬ್ಳೆ ಹೋಗ್ಬೇಕಾಯ್ತು. ರಷ್ಯಾ ಇಸ್ ಅ ವೆರಿ ಗುಡ್ ಆಪ್ಷನ್. ನನ್ಗೆ ಈಗ ಅನ್ನಿಸ್ತಿದೆ ರಷ್ಯಾಗೆ ಹೋಗಿ ಓದಬೇಕಿತ್ತು ಅಂತ. ಸೊ ದಟ್ ಈಸ್ ವೈ ಐ ಟೆಲ್ ಸ್ಟೂಡೆಂಟ್ಸ್ ಟು ಚೂಸ್ ರಷ್ಯಾ. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ವಾಸ್ ಚೈನಾದಲ್ಲಿ MBBS ಬಂದು ಆಲ್ಮೋಸ್ಟ್ ಸಿಮಿಲರ್ ಟು ಇಂಡಿಯಾಗೆ ಆಗಿತ್ತು. ಇಂಡಿಯಾದಲ್ಲಿ ಇಲ್ಲೂ 5.5 ಇಯರ್ಸ್ ಇರುತ್ತೆ, ಅಲ್ಲಿ 6 ಇಯರ್ಸ್ ಇರುತ್ತೆ. ಆ್ಯಂಡ್ ಆಲ್ ದ ಸಬ್ಜೆಕ್ಟ್ಸ್ ವೈಸ್ ಡಿವೈಡ್ ಮಾಡ್ತಾರಲ್ಲ ಎವ್ರಿ ಇಯರ್, ಆ್ಯಂಡ್ ಅದೆಲ್ಲನೂ ಚೈನಾದಲ್ಲಿ ಇಂಡಿಯಾದಲ್ಲಿ ಎಲ್ಲನೂ ಸೇಮ್ ಆಗಿತ್ತು. ಆ್ಯಂಡ್ ಐ ಆಲ್ಸೋ ಹರ್ಡ್ ದಟ್ ಚೈನಾದಲ್ಲಿ MBBS ಮಾಡಿಕೊಂಡು ಬಂದರೆ ಆಲ್ಮೋಸ್ಟ್ ಸಿಮಿಲರ್ ಟು ಇಂಡಿಯಾಗೆ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ಆಗ ಅನ್ನಿಸ್ತು. ಆ್ಯಂಡ್ ಆಲ್ಸೋ ನನಗೆ ಗೊತ್ತಿರೋರು ನನ್ನ ಫಾರ್ ರಿಲೇಟಿವ್ಸಲ್ಲಿ ಇಬ್ಬರೂ ಕೂಡ ಚೈನಾಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದರು. ಸೊ ಐ ಕಾಂಟ್ಯಾಕ್ಟೆಡ್ ದಮ್, ವಿ ಆಲ್ ವೆಂಟ್ ಟುಗೆದರ್ ಟು ಚೈನಾ. ಸೊ ಯಾ, ನೆಕ್ಸ್ಟ್ ಥಿಂಗ್ ಈಸ್ ವಾಟ್ ಐ ಎಕ್ಸ್ಪೆಕ್ಟೆಡ್ ಬಿಫೋರ್ ಗೋಯಿಂಗ್ ಟು ಚೈನಾ. ಅಂದರೆ ನಾನು ಅಬ್ರಾಡ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲೂ ಹೋಗಲೇ ಇರಲಿಲ್ಲ. ಫ್ರಮ್ ಮೈ ಚೈಲ್ಡ್ಹುಡ್ ನಾನು 12th ಕಂಪ್ಲೀಟ್ ಆಗೋ ತನಕನೂ ಮನೇಲೇ ಇದ್ದೆ. ಯಾವುದೇ ಥರ ಹಾಸ್ಟೆಲ್ ಹೋಗಲಿಲ್ಲ, ಎಲ್ಲೂ ದೂರ ಹೋಗಿ ಸ್ಟಡಿ ಮಾಡಿರಲಿಲ್ಲ, ಮನೇಲೇ ಇರ್ತಿದ್ದೆ ಅಪ್ಪ ಅಮ್ಮ ಜೊತೆ. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಟೈಮ್ ನಾನು ಮನೆಯಿಂದ ಆಚೆ ಹೋಗಿ, ಅದು ಬೇರೆ ಕಂಟ್ರಿಗೆ ಹೋಗಿ ಓದಬೇಕು ಅಂತ ಡಿಸೈಡ್ ಮಾಡಿದ್ದು. ಆ್ಯಂಡ್ ಪೇರೆಂಟ್ಸ್ ವರ್ ಆಲ್ಸೋ ಬಿಟ್ ನರ್ವಸ್. ನನಗೆ ಆ ಥರ ಏನೂ ಅನಿಸ್ಲಿಲ್ಲ, ಬೇಜಾರಾಗ್ತಾಯಿತ್ತು. ಬಿಟ್ಟು ಹೋಗ್ತಾ ಇದ್ದೀನಿ, ಹೆಂಗಿರಬೇಕು ಅಲ್ಲಿ ಹೋಗಿ ಒಬ್ಳೆ, ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಅದು ಇದು ಅಂತ ಆಬ್ವಿಯಸ್ಲಿ ಭಯ ಆಗ್ತಿತ್ತು. ಅಂಡ್ ವಾಟ್ ಐ ಎಕ್ಸ್ಪೆಕ್ಟೆಡ್ ವಾಸ್, ಈ 6 ಇಯರ್ಸ್ನ ನಾನು ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ನನಗೆ ಎಷ್ಟು ನಾಲೆಜ್ ಗೇನ್ ಮಾಡೋಕ್ಕಾಗುತ್ತೆ ಎಲ್ಲನೂ ಗೇನ್ ಮಾಡ್ಕೊಳ್ಬೇಕು. ಆ್ಯಂಡ್ ಬಿಕಮಿಂಗ್ ಅ ಡಾಕ್ಟರ್ ವಾಸ್ ಮೈ ಚೈಲ್ಡ್ಹುಡ್ ಡ್ರೀಮ್. ನನ್ನ ಚಿಕ್ಕ ವಯಸ್ಸಿಂದ ಸುಮ್ಮನೆ ನನಗೆ ಯಾರು ಏನಾಗ್ತೀಯಾ, ಏನು ಓದಬೇಕು ಅಂತ ಹೇಳಿ ನಾನು ಡಾಕ್ಟರ್ ಅಂತ ಇದ್ದೆ. ಬಟ್ ಆ್ಯಕ್ಚುಯಲ್ ಡಾಕ್ಟರ್ ಆಗಿ ಇಲ್ಲಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದರೆ ಇಟ್ ಈಸ್ ನನಗೆ ಶಾಕ್ ಆಗ್ತಿದೆ. ಸೊ ಹೋಗೋಕ್ಕೆ ಮುಂಚೆ ನಾನು ಈ 6 ಇಯರ್ಸ್ ನಾನು ಫುಲ್ ಯುಟಿಲೈಸ್ ಮಾಡ್ಕೊಳ್ಬೇಕು, ನಾನು ಕಂಪ್ಲೀಟ್ ನಾಲೆಜ್ ಎಲ್ಲ ಗೇನ್ ಮಾಡ್ಕೊಳ್ಬೇಕು. ಆದರೆ 1 ಇಯರ್ ಮನೆಗೆ ಬರ್ತೀನಿ, ಇಲ್ಲಾಂದರೆ ಅಲ್ಲೇ ಇದ್ದು ಓದ್ಕೊಳ್ಬೇಕು. ಮೈ ಥಿಂಗ್ ವಾಸ್ ಆಲ್ರೆಡಿ ಎಕ್ಸ್ಪೆನ್ಸಸ್ ಜಾಸ್ತಿ ಕೊಡ್ತಾ ಇದ್ದೀನಿ ನಾನು ಮನೆಗೆ. ಸೊ ನಾನು ಅಲ್ಲಿ ಹೋದ್ಮೇಲೆ ಎಕ್ಸ್ಪೆನ್ಸಸ್ ಎಲ್ಲ ರಿಡ್ಯೂಸ್ ಮಾಡಿಕೊಂಡು ಕಡಿಮೆ ಬಜೆಟಲ್ಲಿ ಎಲ್ಲನೂ ಕಂಪ್ಲೀಟ್ ಮಾಡಿಕೊಂಡು ಬರಬೇಕು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅಲ್ಲಿ ಸುತ್ತಮುತ್ತ ಇರೋ ಪ್ಲೇಸಸ್ನು ಕೂಡ ಎಕ್ಸ್ಪ್ಲೋರ್ ಮಾಡಬೇಕು, ಹತ್ರ ಇರೋ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಓದಬೇಕು, ಎಲ್ಲ ಎಕ್ಸಾಮ್ಸ್ನ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಬೇಕು. ಈ ಥರ ಎಲ್ಲನೂ ಅಂದ್ಕೊಂಡಿದ್ದೆ. ಮತ್ತು ಅಲ್ಲಿ ಹೋದ್ಮೇಲೆ ಐ ಗೆಟ್ ಎಕ್ಸ್ಪೋಜರ್ ಟು ಲಾಟ್ ಆಫ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್, ಎಲ್ಲ ಜೊತೆನೂ ಮಾತಾಡಿಕೊಂಡು. ಸೊ ಇದೆಲ್ಲನೂ ಆಯಿತು. ಬಟ್ ಇನ್ ಬಿಟ್ವೀನ್ ಸ್ವಲ್ಪ ಬ್ರೇಕ್ಸ್ ಆಯಿತು ಬಿಕಾಸ್ ಆಫ್ ಕೋವಿಡ್. ನಾನು ಮತ್ತೆ ರಿಟರ್ನ್ ಬಂದುಬಿಟ್ಟೆ 4 ಮಂತ್ಸ್ ಆದಮೇಲೆ. ಬಂದು ಇಲ್ಲಿ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡಿದೆ. ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಆದಮೇಲೆ ಮತ್ತೆ ವಾಪಸ್ ಹೋಗಿ ಅಲ್ಲಿ ಕಂಟಿನ್ಯೂ ಮಾಡಿಕೊಂಡು ಗ್ರ್ಯಾಜುಯೇಟ್ ಆಗಿ ರಿಟರ್ನ್ ಬಂದೆ. MBBS ಮಾಡೋದು ಹೇಗಿರುತ್ತೆ ಅಂದ್ಕೊಂಡೆ ಅಂದರೆ, ಓದೋದು ಮಾತ್ರ ಟಫ್ ಇರುತ್ತೆ, ಅದು ಬಿಟ್ಟು ಇನ್ನೆಲ್ಲ ಮ್ಯಾನೇಜ್ ಮಾಡ್ಕೊಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ವಾಟ್ ಜೆನ್ಯೂನ್ಲಿ ಹ್ಯಾಪೆಂಡ್ ಈಸ್, ವಿಂಟರ್ಸಲ್ಲಿ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಮಾರ್ನಿಂಗ್ ಕ್ಲಾಸಸ್ನ ಅಟೆಂಡ್ ಮಾಡಬೇಕಾಗಿತ್ತು. ಕ್ಲಾಸಸ್ ಅಟೆಂಡ್ ಮಾಡಿಲ್ಲ ಅಂದರೆ ಅಟೆಂಡೆನ್ಸ್ ಶಾರ್ಟೇಜ್ ಬರ್ತಿದ್ದು. ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ಎಕ್ಸಾಮ್ಗೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಆ್ಯಂಡ್ ಅಲ್ಲಿ ಹೋಗಿ ನಾವು ಫೈನ್ ಎಲ್ಲ ಪೇ ಮಾಡಿ ತುಂಬಾ ಪ್ರೋಸೆಸ್ ಎಲ್ಲ ಇರುತ್ತೆ. ಸೊ ಅದೆಲ್ಲ ಯಾಕೆ, ಬೆಳಗ್ಗೆ ಬೇಗ ಎದ್ದು ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಅನ್ಕೊತಿದ್ವಿ. ಸೊ ಅರ್ಲಿ ಮಾರ್ನಿಂಗ್ ಎದ್ದು ಕ್ಲಾಸಸ್ ಅಟೆಂಡ್ ಮಾಡೋದು. ಆ್ಯಂಡ್ ಎಕ್ಸಾಮ್ಸ್ ಬಂದಾಗ ಎಕ್ಸಾಮ್ಸ್ಗೆ ಇನ್ನೂ ಬೇಗನೆ ಎದ್ದು ಓದ್ಕೊಳ್ಬೇಕಾಗಿತ್ತು. ಅದರಲ್ಲೂ ವಿ ಹ್ಯಾಡ್ ಚೈನೀಸ್ ಸಬ್ಜೆಕ್ಟ್ ಫಾರ್ 3 ಇಯರ್ಸ್. ಚೈನೀಸನ್ನು ಓದಬೇಕಾಗಿತ್ತು. ಅದು ತುಂಬಾ ಕಷ್ಟ ಆಗ್ತಿತ್ತು. ಚೈನೀಸ್ ವಾಸ್ ಒನ್ ಆಫ್ ದ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಟು ಲರ್ನ್ ಅಂತಲೇ ಹೇಳ್ತಾರೆ. ನಾವು ಅದರಲ್ಲೂ ಸ್ಟ್ರೋಕ್ಸ್ ಎಲ್ಲ ಕಲಿತು ಬರೀಬೇಕಾಗಿತ್ತು. ಐ ಲರ್ನ್ ಇಟ್ ಫಾರ್ ಫಸ್ಟ್ 2 ಇಯರ್ಸ್. ಆಮೇಲೆ 3rd ಇಯರಿಂದ ನಾನು ಕಲ್ತ್ಕೊಳ್ಳಿಲ್ಲ, ಬಿಟ್ಬಿಟ್ಟೆ. ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಓದೋದಕ್ಕೇ ಟೈಮ್ ಸಾಲ್ತಿರ್ಲಿಲ್ಲ. ಸೊ ಅದಕ್ಕೇ ನೌ ಐ ಫೀಲ್ ಲೈಕ್
ಐ ಶುಡ್ ಹ್ಯಾವ್ ಲರ್ನ್ಡ್ ಚೈನೀಸ್ ಅಂತ ಅನ್ನಿಸ್ತಿದೆ. ಕ್ಲಾಸಸ್ ಇದ್ದಾಗ ಈ ಥರ ಆಗ್ತಿತ್ತು. ಆ್ಯಂಡ್ ಇಂಟರ್ನ್‌ಶಿಪ್‌ಗೆ ಹೋದಾಗ ರೌಂಡ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ರೌಂಡ್ಸ್ ಅಂತೂ ಆಫ್ಟರ್‌ನೂನ್‌ವರೆಗೂ ತಗೊಳುತ್ತೆ. ಆ್ಯಂಡ್ ಆಫ್ಟರ್‌ನೂನ್ ಆದಮೇಲೆ ಇನ್ನೊಂದು ಸೀನಿಯರ್ ಡಾಕ್ಟರ್ಸ್ ಬಂದು ರೌಂಡ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಯೆಸ್, ಐ ಆಮ್ ಟಾಕಿಂಗ್ ಅಬೌಟ್ ಇಂಟರ್ನ್‌ಶಿಪ್ ಇನ್ ಚೈನಾ. ನಾನು ಚೈನಾಲ್ಲೂ 1 ಇಯರ್ ಇಂಟರ್ನ್‌ಶಿಪ್ ಮಾಡಿದ್ದೆ. ಆಮೇಲೆ ಇಂಡಿಯಾಗೆ ಬಂದು ಇನ್ನೂ 1 ಇಯರ್ ಇಂಟರ್ನ್‌ಶಿಪ್ ಮಾಡಿದ್ದು. ಚೈನಾಲಿ ಇಂಟರ್ನ್‌ಶಿಪ್ ರೌಂಡ್ಸ್ ತುಂಬ ಟೈಮ್ ತಗೊಳ್ತಾ ಇದ್ರು. ರೌಂಡ್ಸಲ್ಲಿ ಒಂದೊಂದು ಅರ್ಥ ಆಗ್ತಾಯಿತ್ತು, ಕೆಲವೊಂದು ಅರ್ಥ ಆಗ್ತಿರ್ಲಿಲ್ಲ. ಬಿಕಾಸ್ ದೇ ಯೂಸ್ ಟು ಟಾಕ್ ಇನ್ ಚೈನೀಸ್. ನಾವೀಗ ಕನ್ನಡದಲ್ಲಿ ನಾನೀಗ ಸ್ಪೀಡಾಗಿ ಮಾತಾಡ್ತಿದ್ದೀನಲ್ಲ, ಅದೇ ಥರ ಅವರು ಚೈನೀಸಲ್ಲಿ ಸ್ಪೀಡಾಗಿ ಮಾತಾಡ್ತಿದ್ರು. ಕೆಲವೊಂದು ಅರ್ಥ ಆಗ್ತಿತ್ತು ಆ್ಯಂಡ್ ಸ್ವಲ್ಪ ಅರ್ಥನೂ ಆಗ್ತಾ ಇರಲಿಲ್ಲ. ಇಟ್ಸ್ ಗುಡ್ ದಟ್ ಐ ಡಿಡ್ ಇಂಟರ್ನ್‌ಶಿಪ್ ಹಿಯರ್. MBBS ಅಲ್ಲಿ ಓದೋದು ಮಾತ್ರ ನಾವು ಟಫ್ ಅಂತ ಅನ್ಕೊಂತೀವಿ. ಬಟ್ ನೋ, ಅದು ಬಿಟ್ಟು ಬೇರೆನೂ ಇರುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್. ಅಬ್ರಾಡಲ್ಲಿ ಹೋದವ್ರಿಗೆ ಅಲ್ಲಿ ಒಬ್ಬರೇ ಇರೋದು, ಒಬ್ಬರೇ ಅಡುಗೆ ಮಾಡ್ಕೊಳ್ಳೋದು, ಒಬ್ಬರೇ ಎಲ್ಲನೂ ಮ್ಯಾನೇಜ್ ಮಾಡ್ಕೊಳ್ಳೋದು, ಫೈನಾನ್ಷಿಯಲಾಗಿ ಮ್ಯಾನೇಜ್ ಮಾಡ್ಕೊಳ್ಳೋದು, ಹೆಲ್ತ್‌ನ ಚೆನ್ನಾಗಿ ನೋಡ್ಕೊಳ್ಬೇಕು, ಕ್ಲಾಸಸ್ನ ಕರೆಕ್ಟಾಗಿ ಪಂಕ್ಚುವಲಾಗಿ ಅಟೆಂಡ್ ಮಾಡಬೇಕು, ಆ್ಯಂಡ್ ಎಲ್ಲರ ಜೊತೆನೂ ಸೋಷಿಯಲ್ ಲೈಫ್ ಕೂಡ ಚೆನ್ನಾಗಿರಬೇಕು. ಇದೆಲ್ಲನೂ ಇರುತ್ತೆ. ನನಗೆ ಇದೆಲ್ಲನೂ ಚಾಲೆಂಜಸ್ ಫೇಸ್ ಮಾಡಬೇಕಾಯಿತು. ಚೈನಾ ಅಲ್ಲಿ MBBS ಎಕ್ಸಾಮ್ಸ್, ಯೂನಿವರ್ಸಿಟಿ ಎಕ್ಸಾಮ್ಸ್ ಹೇಗಿರ್ತಿತ್ತು ಅಂದರೆ ಎವ್ರಿ 4 ಮಂತ್ ನಮಗೆ 1 ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾಯಿದ್ರು. ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಅಂತೂ ಯೂನಿವರ್ಸಿಟಿ ಲೈಬ್ರರಿಯಲ್ಲಿ ಹೋಗಿ ಟೆಕ್ಸ್ಟ್ ಬುಕ್ಸನ್ನು ರೆಫರ್ ಮಾಡ್ತಿದ್ವಿ. ಆರ್ ಐ ಆಲ್ಸೋ ಹ್ಯಾಡ್ ಸಬ್ಸ್ಕ್ರಿಪ್ಷನ್ ಫಾರ್ ಪ್ರಿಪ್ಲಾಡರ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಅವ್ರ ಹತ್ರ ಮ್ಯಾರೋ ಎಲ್ಲ ಇತ್ತು. ಸೊ ಐ ಯೂಸ್ಡ್ ಪ್ರಿಪ್ಲಾಡರ್ ಆ್ಯಂಡ್ ಮ್ಯಾರೋ ಟು ಸ್ಟಡಿ. ಲ್ಯಾಂಗ್ವೇಜ್ಗೆ ಬಂದರೆ ಚೈನೀಸ್, ಹೊರಗಡೆ ಹೋದರೆ ನೀವೆಲ್ಲ ಚೈನೀಸ್ ಗೊತ್ತಿರಬೇಕು. ಗೊತ್ತಿಲ್ಲ ಅಂತಂದರೆ ನಮ್ಮ ಥರ ಟ್ರಾನ್ಸ್ಲೇಟ್ ಇಟ್ಕೊಂಡು ಓಡಾಡಬೇಕಾಗಿತ್ತು. ನಾವಂತೂ ಟ್ರಾನ್ಸ್ಲೇಟ್ ಇಟ್ಕೊಂಡೇ ಓಡಾಡ್ತಿದ್ದು ಎಲ್ಲ ಕಡೆ. ಬಟ್ ಅಲ್ಲಿ ಪ್ರಾಪರ್ ಆಗಿ ನೀವು ಶಾಪ್ಸ್ಗೆ ಹೋಗಿ ಏನಾದರೂ ತಗೊಳ್ಬೇಕಂದ್ರೂ ಕೂಡ ನಿಮಗೆ ಚೈನೀಸ್ ಗೊತ್ತಿರಬೇಕು. ಟ್ರಾನ್ಸ್ಲೇಟರ್, ಎವ್ರಿಬಡಿ ನೋಸ್ ಹೌ ಟು ರೀಡ್ ಇಟ್. ಅಂದರೆ ಎಲ್ಲರೂ ಓದ್ತಾರೆ. ಈಸಿಲಿ ಟ್ರಾನ್ಸ್ಲೇಟ್ ವಿತ್ ಯುವರ್ ಗೂಗಲ್ ಟ್ರಾನ್ಸ್ಲೇಟರ್ ಆ್ಯಂಡ್ ಶೋ ದೆಮ್. ಅವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ಅದರಲ್ಲಿ ನಾವು ಸ್ಪೀಕರನ್ನು ಆನ್ ಮಾಡಿದ್ರೆ ಅವರು ಚೈನೀಸಲ್ಲಿ ಮಾತಾಡ್ತಾರೆ. ಅದು ಡಿಸ್ಕ್ರಿಪ್ಷನ್ ಇಂಗ್ಲೀಷಲ್ಲಿ ನಮಗೆ ಬರುತ್ತೆ ಟ್ರಾನ್ಸ್ಲೇಟ್ ಆಗಿ. ಅದನ್ನು ನೋಡಿಕೊಂಡು ನಾವು ಹೀಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ ಚೈನಾ ಅಲ್ಲಿ. ಆಫ್ಟರ್ ಫ್ಯೂ ಮಂತ್ಸ್ ನಮಗೂ ಸ್ವಲ್ಪ ಮಾತಾಡೋದಕ್ಕೆ ಬರ್ತಾ ಇತ್ತು. ಸೊ ಹಾಗಂಗೆ ಮ್ಯಾನೇಜ್ ಮಾಡ್ತಾ ಇದ್ವಿ. ಆ್ಯಂಡ್ ಎಕ್ಸಾಮ್ಸ್ಗೆ ಬಂದರೆ ಎಕ್ಸಾಮ್ಸಲ್ಲೂ ನಮಗೆ ಚೈನೀಸ್ ಎಕ್ಸಾಮ್ ಇರ್ತಿತ್ತು. ಲೈಕ್ ಮಲ್ಟಿಪಲ್ ಚಾಯ್ಸಸ್ ಥರ ಇರ್ತಾ ಇತ್ತು. ಸೊ ಗೆಸ್ ಮಾಡಿ ಚಾಯ್ಸಸನ್ನು ಮಾರ್ಕ್ ಮಾಡ್ತಿದ್ದು. ಆ್ಯಂಡ್ ವಿ ಯೂಸ್ ಟು ಜಸ್ಟ್ ಪಾಸ್ ಇನ್ ಚೈನೀಸ್ ಲ್ಯಾಂಗ್ವೇಜ್ ಎಕ್ಸಾಮ್ಸ್. ಆಲ್ಸೋ ಕಲ್ಚರಲ್ ಡಿಫ್ರೆನ್ಸಸ್ಗೆ ಬಂದರೆ ಇಲ್ಲೇ ತುಂಬ ಡಿಫ್ರೆಂಟ್, ಅಲ್ಲೂ ತುಂಬಾ ಡಿಫ್ರೆಂಟ್ ಇರುತ್ತೆ. ನೀವು ಆಲ್ಮೋಸ್ಟ್ ಈಗ ವೀಡಿಯೋಸಲ್ಲಿ ಎಲ್ಲ ನೋಡಿರ್ತೀರಾ, ನನ್ನ ವೀಡಿಯೋಸಲ್ಲೂ ನೋಡಿರ್ತೀರಾ. ನನಗೆ ಫಸ್ಟ್ ಥಿಂಗ್ ಎಲ್ಲರೂ ಕೇಳೋದು, ಚೈನಾ ಅಲ್ಲಿ ಪೀಪಲ್ ರೇಸಿಸ್ಟ್ ಅಲ್ವಾ ಅಂತ. ರಿಯಲಿ ಡೋಂಟ್ ಥಿಂಕ್ ಸೊ. ಅಲ್ಲಿರೋರು ತುಂಬಾ ಫ್ರೆಂಡ್ಲಿ ಆಗಿರ್ತಿದ್ರು. ನಾನು ಯಾರನ್ನೇ ಮಾತಾಡ್ಸಿದ್ರು ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು. ನಿಮಗೆ ಏನೇ ಹೆಲ್ಪ್ ಬೇಕಂದ್ರು ಎಲ್ಲರೂ ಮಾಡ್ತಾಯಿದ್ರು. ಇಮಿಡಿಯೇಟಾಗಿ ನೀನು ಕ್ಲೂಲೆಸ್ ಆಗಿ ರೋಡಲ್ಲಿ ನಿಂತ್ಕೊಂಡಿದ್ರೆ ಎನಿ ಒನ್ ಆಫ್ ದೆಮ್, ಯಾರಾದರೂ ಒಬ್ರು ಬಂದು ನಿಮಗೆ ಕೇಳ್ತಾರೆ, ಏನಾಯಿತು, ಯಾಕೆ ಹಿಂಗೆ ನಿಂತಿದ್ಯಾ, ಏನಾದರೂ ಹೆಲ್ಪ್ ಬೇಕಾ, ಏನಾಯಿತು ಅಂತ ಹೆಲ್ಪ್ ಮಾಡ್ತಾರೆ. ಹೆಲ್ಪಿಂಗ್ ನೇಚರ್ ಇದೆ. ಅವರು ತುಂಬಾ ಸ್ವೀಟ್, ತುಂಬಾ ಫ್ರೆಂಡ್ಲಿ. ಆ್ಯಂಡ್ ಐ ಆಲ್ಸೋ ಹ್ಯಾಡ್ ಚೈನೀಸ್ ಫ್ರೆಂಡ್ಸ್ ದೇರ್. ಅವ್ರ ಕಾಂಟ್ಯಾಕ್ಟ್ಸ್ ಇದೆ, ಬಟ್ ವಿ ಚಾಟಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕು. ಅದರ್ವೈಸ್ ಇನ್ಸ್ಟಾಗ್ರಾಮ್ ಎಲ್ಲ ಅವರು ಯೂಸ್ ಮಾಡೋದಿಲ್ಲ. ದೇರ್ ಪೀಪಲ್ ಆರ್ ನಾಟ್ ಎಟ್ ಆಲ್ ರೇಸಿಸ್ಟ್ ಅಂತ ಅನ್ನಿಸ್ತು ನನಗೆ. ದೇ ಆರ್ ಸೋ ಫ್ರೆಂಡ್ಲಿ. ಆ್ಯಂಡ್ ಇನ್ನು ಹಾಸ್ಪಿಟಲ್ ಲೈಫ್ಗೆ ಬಂದರೆ ದೇ ವರ್ ನಾಟ್ ರಿಯಲಿ ಸ್ಟ್ರಿಕ್ಟ್. ನಾವು ಇಂಟರ್ನ್ಶಿಪ್ಗೆ ಹೋಗ್ತಿದ್ವಿ, ಹೋಗಿ ರೌಂಡ್ಸ್ ಎಲ್ಲ ಮುಗಿಸ್ತಿದ್ವಿ. ಆ್ಯಂಡ್ ಅವ್ರಿಗೆ ನಮಗೇನಾದರೂ ಡೌಟ್ಸ್ ಇದ್ದರೆ ಅವ್ರನ್ನ ಕ್ವೆಶನ್ಸ್ ಕೇಳ್ತಿದ್ವಿ, ಅವರೇ ನಮಗೆ ಕ್ವೆಶನ್ಸ್ ಕೇಳ್ತಾಯಿದ್ರು. ಆ್ಯಂಡ್ ದೇ ಯೂಸ್ ಟು ಗಿವ್ ಅಸ್ ಸಮ್ ಅಸೈನ್ಮೆಂಟ್ಸ್ ಎಲ್ಲನೂ ಕೊಡ್ತಾಯಿದ್ರು. ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಿದ್ವಿ. ಇಂಟರ್ನ್ಶಿಪ್ಪಲ್ಲಿ ಏನೂ ಕೆಲಸ ಇರ್ತಾ ಇರಲಿಲ್ಲ ಅದರ್ ದ್ಯಾನ್ ಅಟೆಂಡಿಂಗ್ ರೌಂಡ್ಸ್ ಆ್ಯಂಡ್ ಲರ್ನಿಂಗ್ ಅಬೌಟ್ ಕೇಸಸ್. ಸಮ್ಟೈಮ್ಸ್ ಕೇಸ್ ಪ್ರೆಸೆಂಟೇಷನ್ ಕೂಡ ಇರ್ತಾ ಇತ್ತು, ವಿಚ್ ಐ ಡಿಡ್ ನಾಟ್ ಡೂ. ಹಾಸ್ಪಿಟಲ್ ಲೈಫ್ ಆಗಿತ್ತು. ಆ್ಯಂಡ್ ಹೋಮ್ ಸಿಕ್ನೆಸ್ಗೆ ಬಂದರೆ ಸ್ಟಾರ್ಟಿಂಗ್ ಫ್ಯೂ ಇಯರ್ಸ್ ಆಬ್ವಿಯಸ್ಲಿ ಹೋಮ್ ಸಿಕ್ ಆಗೇ ಆಗ್ತಾರೆ ಯಾರೇ ಆದ್ರೂ. ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಜೊತೆ ಇರ್ತೀರಾ. ಆ್ಯಂಡ್ ಸ್ಟಡೀಸ್ ಇರುತ್ತೆ, ಹೊರಗಡೆ ಎಲ್ಲ ಓಡಾಡ್ತೀರಾ, ಮನೆ ನೆನಪಾಗೋದಿಲ್ಲ ಅಂತ ಏನೂ ಇರೋದಿಲ್ಲ. ಯು ವಿಲ್ ರಿಮೆಂಬರ್, ಯು ವಿಲ್ ಫೀಲ್ ಹೋಮ್ ಸಿಕ್ ಅ ಲಾಟ್ ಆಫ್ ಟೈಮ್ಸ್. ಮಾಡಬೇಕು, ಲಾಂಡ್ರಿ ಮಾಡ್ಕೊಳ್ಬೇಕು, ವೆಸಲ್ಸ್ ವಾಶ್ ಮಾಡ್ಕೊಳ್ಬೇಕು, ಅಡುಗೆ ಮಾಡ್ಕೊಳ್ಬೇಕು, ಮನೆ ಕ್ಲೀನ್ ಮಾಡಬೇಕು, ಓದ್ಕೊಳ್ಬೇಕು, ಹೊರಗಡೆ ಹೋಗಿ ತರಕಾರಿ ಎಲ್ಲ ತೊಗೊಂಡ್ಬರ್ಬೇಕು. ಇಟ್ ಈಸ್ ಲೈಕ್ ಅಡಲ್ಟಿಂಗ್ ಆಗುತ್ತೆ. ಆ್ಯಕ್ಚುಲಿ ನೌ ಐ ಆಮ್ ಲೈಕ್ ಅ ಕಿಡ್. ಮನೇಲಿ ನಾನು ಏನೂ ಮಾಡ್ತಾಯಿಲ್ಲ, ಹಾಸ್ಪಿಟಲ್ಗೆ ಹೋಗ್ತೀನಿ, ಆರಾಮಾಗಿ ಬಂದು ಬೆಡ್ ಮೇಲೆ ಮಲ್ಕೊತೀನಿ, ಅಮ್ಮ ಊಟ ಮಾಡ್ಕೊಡ್ತಾರೆ, ತಿಂತೀನಿ, ಮಲ್ಕೊತೀನಿ, ಹಾಸ್ಪಿಟಲ್ಗೆ ಹೋಗ್ತೀನಿ, ಇಷ್ಟೇ ಆಗ್ತಿದೆ. ಬಟ್ ಇನ್ ಚೈನಾ ಇಟ್ ವಾಸ್ ನಾಟ್ ಎಟ್ ಆಲ್ ಲೈಕ್ ದ್ಯಾಟ್. ದೇರ್ ಐ ವಾಸ್ ಲೈಕ್ ಆ್ಯಕ್ಚುಯಲ್ ಅಡಲ್ಟ್. ಕಷ್ಟ ಆಗುತ್ತೆ, ಬಟ್ ದೆನ್ ಐ ಗಾಟ್ ಯೂಸ್ ಟು ಇಟ್. ಬಿಕಾಸ್ ಮತ್ತೆ ಬಂದು ಹೋಗೋದು ಎಕ್ಸ್ಪೆನ್ಸಸ್ ಯಾಕೆ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಇದ್ಬಿಟ್ಟೆ. ಫ್ರೆಂಡ್ಸ್ಗೆ ಬಂದು ಯು ವಿಲ್ ಗೆಟ್ ಟು ಮೀಟ್ ಲಾಟ್ ಆಫ್ ನೈಸ್ ಪೀಪಲ್ ದೇರ್. ಅಂದರೆ ಡಿಫ್ರೆಂಟ್ ಪ್ಲೇಸಸಿಂದ ಎಲ್ಲ ಬಂದಿರ್ತಾರೆ. ಎಲ್ಲರೂ ಡಿಫ್ರೆಂಟಾಗಿ ಮಾತಾಡ್ತಾರೆ. ಅವ್ರ ವೇ ಆಫ್ ಟಾಕಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಅವ್ರ ವೇ ಆಫ್ ಐಡಿಯಾಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಯು ವಿಲ್ ಗೆಟ್ ಲಾಟ್ ಆಫ್ exposure to all kind of people. I'm so grateful. ನಾನು
ಐ ಹ್ಯಾವ್ ಮೆಟ್ ಅ ಲಾಟ್ ಆಫ್ ನೈಸ್ ಪೀಪಲ್ ದೇರ್ ಇನ್ ಚೈನಾ. ಸೊ ಇದು ಎಲ್ಲ ನನ್ನ MBBS ಇನ್ ಚೈನಾ ಕತೆ ಆಗಿತ್ತು. ಸೊ ಇಷ್ಟೆಲ್ಲ ನಡೀತಾ ಇತ್ತು. ನನ್ನ ಹಾಸ್ಪಿಟಲ್ ಲೈಫ್, ಹೋಮ್ ಸಿಕ್ ಆಯ್ತಾ ಇಲ್ವಾ, ಫ್ರೆಂಡ್ಸ್ ಹೇಗಿದ್ರು, ನನ್ನ ಸ್ಟಡೀಸ್ ಹೇಗಿತ್ತು, ಕ್ಲಾಸಸ್ ಹೇಗಿತ್ತು, ಎಕ್ಸಾಮ್ಸ್ ಹೇಗಿತ್ತು, ಲ್ಯಾಂಗ್ವೇಜ್ ಎಲ್ಲನೂ ಹೇಳಿದ್ದೀನಿ. ಆ್ಯಂಡ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈಸ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಸ್ ಆಫ್ಟರ್ ದಿಸ್ ಅಂತ. ಈ 6 years ಕಂಪ್ಲೀಟ್ ಆದಮೇಲೆ, ಇಂಡಿಯಾಗೆ ಬಂದಿದ್ದಾದ್ಮೇಲೆ ಆ್ಯಕ್ಚುಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ಪಾರ್ಟ್ ಆಫ್ ವಿಡಿಯೋ ಅಲ್ಲಿ ಮಾತಾಡೋಣ. ಸೊ ನೀವು ಈಗ 6 years MBBS ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಬೀಟ್ ಎನಿ ಕಂಟ್ರಿ, ನಾನು ಚೈನಾ ಅಂತಾನೆ ಮಾತಾಡ್ತಿಲ್ಲ, ಬೀಟ್ ಎನಿ ಕಂಟ್ರಿಯಲ್ಲಿ ನೀವು MBBS ಕಂಪ್ಲೀಟ್ ಮಾಡಿದ್ದೀರಾ. ಈಗ ಅಲ್ಲಿ ನೀವು ಗ್ರ್ಯಾಜುಯೇಷನ್ ಅನ್ನ ತಗೊಂಡಿದ್ದೀರಾ, ಎಲ್ಲ ಡಿಗ್ರಿ, ಸರ್ಟಿಫಿಕೇಟ್ಸ್, ಆಲ್ ದ ಡಾಕ್ಯುಮೆಂಟ್ಸ್ ಎಲ್ಲನೂ ತಗೊಂಡಿದ್ದೀರಾ. ಏನೇನು ಡಾಕ್ಯುಮೆಂಟ್ಸ್ ನೀವು ಬರೋದಕ್ಕಿಂತ ಮುಂಚೆ ಚೆಕ್ ಮಾಡಿಕೊಂಡು ಬರಬೇಕು ಅಂತ ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋ ಅಲ್ಲಿ ನಾನು ಡೀಟೇಲ್ಡ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ರೀಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಂಡಿಯಾಗೆ ಬಂದಿದ್ದು ಆದಮೇಲೆ ಯು ಹ್ಯಾವ್ ಟು ಡೂ 1 year ಆಫ್ ಕಂಪಲ್ಸರಿ ರೊಟೇಷನ್ ಇನ್ ಹಾಸ್ಪಿಟಲ್. ಇಂಟರ್ನ್ಶಿಪ್ ಅನ್ನ ಇಲ್ಲಿ ಮಾಡಲೇಬೇಕು. ಸೊ ಇಲ್ಲಿ ಬಂದಿದ್ದು ಆದಮೇಲೆ ನೀವು FMG ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು. FMG ಎಕ್ಸಾಮ್ಗೆ ನೀವು ಅಲ್ಲಿ ಇದ್ದಾಗಲಿಂದಾನೇ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕು. ದಿಸ್ ಇಸ್ ಕಂಪಲ್ಸರಿ. ಇಂಡಿಯಾಗೆ ಹೋಗಿದ್ದಾದ್ಮೇಲೆ ನಾನು 1 year ಕೂತ್ಕೊಂಡು ಓದ್ತೀನಿ ಆ ಥರ ಎಲ್ಲ ಮಾಡೋದು ಐ ವುಡ್ ನಾಟ್ ರೆಕಮೆಂಡ್ ಇಟ್. ಅಲ್ಲೇ ನೀವು MBBS ಓದ್ತಿರ್ಬೇಕಾದ್ರೇನೆ ಯಾವುದಾದ್ರೂ ಒಂದು ಆ್ಯಪ್ಗೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು, ಅಥವಾ ನಿಮ್ಮ ಯೂನಿವರ್ಸಿಟಿ ಅಲ್ಲೇ FMGಗೆ ಕೋಚಿಂಗ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲೇ ನೀವು FMGಗೆ ಓದೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿಯರ್ ನಿಮಗೆ. ಇಲ್ಲಿ ಬಂದಿದ್ದ ಕೂಡಲೇ FMG ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಬೇಕು. FMG ಎಕ್ಸಾಮ್ ಕ್ಲಿಯರ್ ಆಗಿದ್ದಾದಮೇಲೆ ನೀವು ನಿಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ಗೆ ಹೋಗಿ ಇಂಟರ್ನ್ಶಿಪ್ಪನ್ನು ಅಲಾಟ್ ಮಾಡಿಸ್ಕೊಳ್ಬೇಕು. ಅವರು 1 year ಆಫ್ ಇಂಟರ್ನ್ಶಿಪ್ನ ಅಲಾಟ್ ಮಾಡ್ತಾರೆ. ಇಂಟರ್ನ್ಶಿಪ್ ಹೇಗೆ ಅಲಾಟ್ ಮಾಡ್ತಾರೆ ಅಂತ ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ದೇರ್. ಆ್ಯಂಡ್ 1 year ಇಂಟರ್ನ್ಶಿಪ್ ಅಲ್ಲಿ ಮಾಡಬೇಕು. ಆ್ಯಂಡ್ ಇಂಡಿಯಾದಲ್ಲಿ ಇಂಟರ್ನ್ಶಿಪ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ಅಬ್ರಾಡಲ್ಲಿ ಮಾಡೋ ಇಂಟರ್ನ್ಶಿಪ್ಪೇ ಬೇರೆ ಥರ ಇರುತ್ತೆ, ಇಲ್ಲಿ ಮಾಡೋ ಇಂಟರ್ನ್ಶಿಪ್ಪೇ ಬೇರೆ ಥರ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ಕಂಟ್ರಿ ಹೆಲ್ತ್ ಕೇರ್ ಸಿಸ್ಟಮ್ಸ್ ಎಲ್ಲನೂ ಡಿಫ್ರೆಂಟ್ ಆಗಿರುತ್ತೆ. ಯು ಹ್ಯಾವ್ ಟು ಗೆಟ್ ಯೂಸ್ ಟು ದಿಸ್ ಹೆಲ್ತ್ ಕೇರ್ ಸಿಸ್ಟಮ್. ನೀವು ಇಲ್ಲಿ ವರ್ಕ್ ಮಾಡಬೇಕು, ಇಲ್ಲಿ ಸ್ಟಡಿ ಮಾಡಬೇಕು ಅಂತ ಅಂದರೆ ಇಲ್ಲಿನ ಹೆಲ್ತ್ ಕೇರ್ ಸಿಸ್ಟಮ್ಗೆ ನೀವು ಅಡಾಪ್ಟ್ ಆಗಬೇಕು. ಇಂಟರ್ನ್ಶಿಪ್ಪಲ್ಲಿ ಐ ಲರ್ನ್ಡ್ ದ ಮೋಸ್ಟ್. ನಾನು ಈ ಇಂಟರ್ನ್ಶಿಪ್ಪಲ್ಲಿ ತುಂಬಾ ಕಲ್ತ್ಕೊಂಡೆ. ಡ್ಯೂಟೀಸ್ಗೆ ಅಡ್ಜಸ್ಟ್ ಆದೆ, ಸ್ಟಡೀಸ್ ಆ್ಯಂಡ್ ಪೀಪಲ್, ಹಾಸ್ಪಿಟಲ್ ಲೈಫ್ಗೆ ಎಲ್ಲದಕ್ಕೂ ಅಡಾಪ್ಟ್ ಆದೆ. ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ನಿಮ್ಮ ಇಂಟರ್ನ್ಶಿಪ್ ಕಂಪ್ಲೀಷನ್ ಸರ್ಟಿಫಿಕೇಟನ್ನು ಕೊಟ್ಟರೆ ಯು ವಿಲ್ ಗೆಟ್ ಪರ್ಮನೆಂಟ್ ರಿಜಿಸ್ಟ್ರೇಷನ್, ದಟ್ ಈಸ್ ಲೈಸೆನ್ಸ್. KMC ನಂಬರ್ ಸಿಗುತ್ತೆ. ಆ ನಂಬರ್ ಸಿಕ್ಕಿದಾದಮೇಲೆ ಯು ಕ್ಯಾನ್ ಗೋ ಫಾರ್ ನೀಟ್ PG ಆರ್ ಯು ಕ್ಯಾನ್ ಆಲ್ಸೋ ವರ್ಕ್. ಆರ್ 2 ಮಾಡ್ತೀನಿ ಅಂದರೆ ಮಾಡ್ಬೋದು, ಆರ್ 2 ಮಾಡ್ದಿರಾ ಮನೇಲಿ ಇರ್ತೀರಾ ನಂತರ ಅಂತಲೂ ಇರ್ಬೋದು. ಐ ಯೂಶ್ವಲಿ ಸಿ KMCಗೆ ಹೋದ್ಮೇಲೆ ಪೀಪಲ್ ವಿಲ್ ಬಿ ಇನ್ ಲಾಟ್ ಆಫ್ ಕನ್ಫ್ಯೂಷನ್. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ನನಗೆ ಈ ಕಾಲೇಜ್ ಸಿಗುತ್ತಾ, ಆ ಕಾಲೇಜ್ ಸಿಗುತ್ತಾ, ನನಗೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಕೂಡ ಕೊಡ್ತಿದ್ದಾರೆ ಕೆಲವರಿಗೆ ವಿತೌಟ್ ಇಂಟರ್ನ್ಶಿಪ್. ಅದಕ್ಕೆ ಏನೇನು ಕ್ರೈಟೀರಿಯಾ ಇರಬೇಕು ಏನು ಅಂತ ಎಲ್ಲ ಕನ್ಫ್ಯೂಷನಲ್ಲಿ ಇರ್ತಾರೆ. ನಾನು ಎವ್ರಿ ಟೈಮ್ ಐ ಗೋ ಟು KMC ಐ ಸಿ ಲಾಟ್ ಆಫ್ ಪೀಪಲ್ ಇನ್ ಕನ್ಫ್ಯೂಷನ್ಸ್. ಸೊ ಕನ್ಫ್ಯೂಷನಲ್ಲಿ ಇರಬೇಡಿ. ನಿಮಗೆ ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲನೂ ತಗೊಂಡು ಹೋಗಿ ನಿಮಗೆ ಬೇಕಾಗಿರೋ ಹಾಸ್ಪಿಟಲನ್ನು ಕೇಳಿ, ಸಿಗಲಿಲ್ಲ ಅಂದರೆ ನಿಯರ್ ಬೈ ಬೇರೆ ಯಾವುದಾದ್ರೂ ಹಾಸ್ಪಿಟಲ್ಗೆ ಹೋಗಿ. ಇನ್ ದಿ ಎಂಡ್ ಎಲ್ಲ ಹಾಸ್ಪಿಟಲ್ಸಲ್ಲೂ ಸೇಮೇ ಇರುತ್ತೆ. ಯು ಕ್ಯಾನ್ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಅಬ್ರಾಡಿಂದ ಇಂಡಿಯಾಗೆ ಬಂದಿದ್ದಾದಮೇಲೆ 1 year ಇಂಟರ್ನ್ಶಿಪ್ ಮಾಡೋದ್ರಿಂದ ನಿಮಗೇನೆ ಯೂಸ್ಫುಲ್ ಆಗಿರುತ್ತೆ. ಯು ವಿಲ್ ಗೆಟ್ ಅ ಲಾಟ್ ಆಫ್ ಎಕ್ಸ್ಪೋಜರ್ ರಾದರ್ ದೆನ್ ಕಮಿಂಗ್ ಬ್ಯಾಕ್ ಆ್ಯಂಡ್ ಗೋಯಿಂಗ್ ಆ್ಯಂಡ್ ವರ್ಕಿಂಗ್ ಡೈರೆಕ್ಟ್ಲಿ ಅಂತ ನನಗನ್ನಿಸ್ತು. ಅದಕ್ಕೆ ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ ದ ಎಂಡ್ ಇಟ್ಸ್ ಯುವರ್ ಕಾನ್ಫಿಡೆನ್ಸ್, ಯುವರ್ ಚಾಯ್ಸ್, ಯುವರ್ ಲೈಫ್. ಯು ಹ್ಯಾವ್ ಟು ಡಿಸೈಡ್ ಇಟ್. ಯಾರ ಮಾತನ್ನು ಕೇಳೋದಕ್ಕೆ ಹೋಗಬಾರ್ದು. ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಬೇಕು. ದಿಸ್ ಈಸ್ ಆಲ್ ಅಬೌಟ್ ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ಅಬ್ರಾಡ್ ಟು ಇಂಡಿಯಾ. ನೌ ದ ಫೈನಲ್ ಪಾರ್ಟ್ ಈಸ್, ವಾಸ್ ಇಟ್ ರಿಯಲಿ ವರ್ತ್ ಅಂತ? ಆ್ಯಂಡ್ ದ ಆನ್ಸರ್ ವುಡ್ ಬಿ ಆಬ್ವಿಯಸ್ಲಿ ಎಸ್. when you come back and get your registration and have the 2 letters in front of your name, Dr. Sneha Suresh ಅಂತ ಬಂದಿದ್ದ ಕೂಡಲೇ ಎಲ್ಲ ಜರ್ನಿ ಏನೇ ಆಗಿದ್ರು, ಎಷ್ಟೇ ಪ್ರಾಬ್ಲಮ್ ಆಗಿದ್ರು, ಇಟ್ ಇಸ್ ರಿಯಲಿ ವರ್ತ್ ಅಂತಾನೆ ಅನ್ಸುತ್ತೆ. ವಾಟ್ ಐ ರಿಯಲಿ ಲವ್ಡ್ ಇಸ್ ದ ಜರ್ನಿ. ನೀವು ಏನು ಫಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡ್ತೀರಾ, ಫೈನಲ್ ಇಯರ್ ವರ್ಗೂ ಯು ವಿಲ್ ಹ್ಯಾವ್ ದಟ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸಸ್ ಇನ್ ಎವ್ರಿ ಪಾಸಿಬಲ್ ವೇ ಅಲ್ಲ. ದಟ್ ಈಸ್ ರಿಯಲಿ ಗೋಯಿಂಗ್ ಟು ಬಿ ವೆರಿ ನೈಸ್. ಐ ರಿಯಲಿ ಹೇಟೆಡ್ ಈಸ್ ಸಡನ್ಲಿ ನೀವು ಒಬ್ಬರೇ ಆಗ್ಬಿಡ್ತೀರಾ, ಒಬ್ಬರೇ
ಎಲ್ಲಾನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸಡನ್ ಪ್ಯಾನಿಕ್ ಅಟ್ಯಾಕ್ ಆಗೋದು, ಆಂಗ್ಸೈಟಿ, ಸ್ಟ್ರೆಸ್ ಇದೆಲ್ಲಾನು ಒಂದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಬಟ್ ದಿಸ್ ಇಸ್ ಆಲ್ಸೋ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್. ವಾಟ್ ಸರ್ಪ್ರೈಸ್ಡ್ ಮೀ ಈಸ್ ಅಲ್ಲಿ ಹೋದ್ಮೇಲೆ ಐ ಗೆಟ್ ಟು ಮೀಟ್ ಅ ಲಾಟ್ ಆಫ್ ನೈಸ್ ಪೀಪಲ್. ಅದು ನನಗೆ ಸರ್ಪ್ರೈಸ್ ಆಯಿತು. ನನಗೆ ಇಲ್ಲಿ ಐ ಡಿಡ್ ನಾಟ್ ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್ ಹಿಯರ್, ಒಂದು ಸ್ಮಾಲ್ ಸರ್ಕಲ್ ಇತ್ತು. ಬಟ್ ಅಲ್ಲಿ ಹೋಗಿದ್ದಾದಮೇಲೆ ನಾನು ಅಂದ್ಕೊಂಡೆ ಐ ವಿಲ್ ಬಿ ಅನ್ ಇಂಟ್ರೋವರ್ಟ್, ನನಗೆ ಫ್ರೆಂಡ್ಸ್ ಹೇಗಿರ್ತಾರೆ, ನನಗೆ ಯಾರೂ ಸಿಗೋದಿಲ್ಲ, ಐ ವುಡ್ ಬಿ ಅಲೋನ್, ಆ ಥರ ಎಲ್ಲ ಅನ್ನಿಸಿತ್ತು. ಬಟ್ ನೋ, ಅಲ್ಲಿ ಹೋದ್ಮೇಲೆ ಎವ್ರಿ ಒನ್ ವರ್ ಸೋ ನೈಸ್ ಟು ಮೀ. ಅದು ನನಗೆ ಸರ್ಪ್ರೈಸ್ ಆಗಿದ್ದು. ವಿ ಆಲ್ ಹ್ಯಾಡ್ ಫನ್ ಟುಗೆದರ್ ಆ್ಯಂಡ್ ವಿ ಆಲ್ ಸ್ಟಡಿಡ್ ಟುಗೆದರ್ ಕೂಡ. ವಾಟ್ ಐ ವಿಶ್ ಬಿಫೋರ್ ಗೋಯಿಂಗ್ ದೇರ್ ಅಂತ ಅಂದರೆ, ನಾನು ಮುಂಚೆ ಇನ್ನೊಂದು ಸ್ವಲ್ಪ ಕುತ್ಕೊಂಡು ಪ್ಲ್ಯಾನ್ ಮಾಡಬೇಕಾಗಿತ್ತು ಅಂತ ಅನ್ನಿಸ್ತು. ಎಲ್ಲನೂ ನಾನು ಪ್ಲ್ಯಾನ್ ಮಾಡ್ದಂಗೆ ಹೋಗಿದೆ, ಬಟ್ ಸ್ಟಿಲ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪ್ಲ್ಯಾನ್ ಮಾಡ್ಬೋದಿತ್ತು. ಫೈನಾನ್ಷಿಯಲಿ ನಾನು ತುಂಬಾ ಸ್ಪೆಂಡ್ ಮಾಡಿದೆ ಅಂತ ಅನ್ನಿಸ್ತು. ಅದನ್ನು ನಾನು ಸ್ವಲ್ಪ ಕಟ್ ಡೌನ್ ಮಾಡ್ಬೋದಾಗಿತ್ತು, ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ಸ್ನೆಲ್ಲನೂ. ಆ್ಯಂಡ್ ಸ್ಟಡೀಸ್ ವೈಸನು ಅಷ್ಟೇ, ನಾನು ಇನ್ನೂ ಚೆನ್ನಾಗಿ ಓದ್ಬೋದಾಗಿತ್ತು, ಎಕ್ಸಾಮ್ಸ್ನ ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತು ಅಂತ ಅನ್ನಿಸ್ತು ವೆನ್ ಐ ಸಾ ಮೈ ಸ್ಕೋರ್ ಶೀಟ್. ಈ 6 yearsಲ್ಲಿ ವಾಟ್ ಎವರ್ ಐ ಫೇಸ್, ಇನ್ ದಿ ಎಂಡ್ ಐ ಹ್ಯಾವ್ ಬಿಕಮ್ ಮೋರ್ ಸ್ಟ್ರಾಂಗರ್. ಸೊ ಈ ವಿಡಿಯೋನ ಇಲ್ಲಿ ತನಕ ನೋಡ್ತಿರೋರು ಯಾರಾದರೂ ಮುಂದೆ MBBS ಅಬ್ರಾಡಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಆರ್ ಆಲ್ರೆಡಿ MBBSಗೆ ಜಾಯ್ನ್ ಆಗಿರೋರು, ಆರ್ MBBS ಮಾಡಿಕೊಂಡು ಈಗ ಇನ್ನೇನು ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ಇಂಡಿಯಾಗೆ ವಾಪಸ್ ಬರ್ತಿರೋರು ಅಂತ ಇದ್ದರೆ, ಅಂದರೆ ಈ ಜರ್ನಿಗೆ ರಿಲೇಟ್ ಆಗೋರು ಯಾರಾದರೂ ಇದ್ದರೆ, ಫಸ್ಟ್ ಥಿಂಗ್ ಇಸ್ MBBS ಚೂಸ್ ಮಾಡ್ಕೊಳ್ಬೇಕು ಅಬ್ರಾಡಲ್ಲಿ ಅಂತ ಅನ್ಕೊತಿರೋರಿಗೆ, ಡೋಂಟ್ ಜಸ್ಟ್ ಚೂಸ್ ಎನಿ ಯೂನಿವರ್ಸಿಟಿ ಆ್ಯಂಡ್ ಎನಿ ಕಂಟ್ರಿ ಜಸ್ಟ್ ಲೈಕ್ ದಟ್. MC ಅಪ್ರೂವ್ ಆಗಿದೆಯಾ ಆ್ಯಂಡ್ ಅಲ್ಲಿ ಹೇಗಿರುತ್ತೆ, ಯಾರಾದರೂ ಸೀನಿಯರ್ಸ್ ನಿಮಗೆ ಪರಿಚಯ ಇದ್ದರೆ ಅವ್ರ ಹತ್ರ ಮಾತಾಡಿ. ಆ್ಯಂಡ್ ನೀವು ಯಾವ ಕನ್ಸಲ್ಟೆನ್ಸಿಯಿಂದ ಹೋಗ್ತೀರಾ ಅಂತಲೂ ಮ್ಯಾಟರ್ ಆಗುತ್ತೆ. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಫಾರ್ ಯುವರ್ ಮಾಸ್ಟರ್ಸ್ ಆ್ಯಂಡ್ ವರ್ಕಿಂಗ್ ಎಲ್ಲನೂ ನೀವು ಒಬ್ಬರೇ ಹೋಗಿ ವರ್ಕ್ ಮಾಡಿ ಒಬ್ಬರೇ ಇರಬೇಕು ಅಂತಂದರೆ ಓಕೆ. ಫಾರ್ UG ನಿಮಗೆ ಫೆಮಿಲಿಯರ್ ಪೀಪಲ್ ಎಲ್ಲನೂ ಗೊತ್ತಿರೋರು ಆ್ಯಂಡ್ ಒಳ್ಳೆ ಯೂನಿವರ್ಸಿಟಿ ವಿಚ್ ಇಸ್ NMC ರೆಕಗ್ನೈಸ್ಡ್ ಆ್ಯಂಡ್ ಟೀಚಿಂಗ್ ಎಲ್ಲ ಚೆನ್ನಾಗಿರೋ ಯೂನಿವರ್ಸಿಟಿಗೆ ನೀವು ಜಾಯ್ನ್ ಆಗಬೇಕು. ಏನಾಗಕ್ಕೆ ಮುಂಚೆ ಕ್ಲಿಯರ್ ಆಗಿ ಎಲ್ಲನೂ ತಿಳ್ಕೊಂಡು ಆಮೇಲೆ ಹೋಗಿ. ಆ್ಯಂಡ್ ಆಲ್ರೆಡಿ ಅಲ್ಲಿ MBBS ಮಾಡ್ತಿರೋರು ನನ್ನ ವಿಡಿಯೋ ನೋಡ್ತಿದ್ರೆ, ಯು ಆರ್ ಸ್ಟ್ರಾಂಗರ್. ನೀವು ಆಲ್ರೆಡಿ ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ಯು ವಿಲ್ ಕಮ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ಬಿಕಮ್ ಅ ಡಾಕ್ಟರ್ ಒನ್ ಡೇ. ಸೊ ಡೋಂಟ್ ವರಿ, ಐ ಆಮ್ ಸೋ ಪ್ರೌಡ್ ಆಫ್ ಯು, ಯು ಆರ್ ಸೋ ಸ್ಟ್ರಾಂಗ್. ಆ್ಯಂಡ್ ಇಂಡಿಯಾಗೆ ಬಂದು ಈಗ ಇಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆರ್ FMG ಏನಾದರೂ ಮಾಡ್ತಿರೋರಿಗೆ ಕಂಗ್ರ್ಯಾಚುಲೇಷನ್ಸ್. ನೀವು ಆಲ್ರೆಡಿ ಹಾಫ್ ಜರ್ನಿಯನ್ನು ಮುಗಿಸ್ಬಿಟ್ಟಿದ್ದೀರಾ. ಇಲ್ಲಿ ಬಂದು ಜಸ್ಟ್ ನೀವು ಎಕ್ಸಾಮ್ ಪಾಸ್ ಮಾಡಬೇಕು ಆ್ಯಂಡ್ ಲೈಸೆನ್ಸ್ ತೊಗೊಂಡು ಡಾಕ್ಟರ್ ಆಗಬೇಕು. ಇವರು ಆಲ್ಮೋಸ್ಟ್ ಡಾಕ್ಟರ್, ನಿಮಗೆ ರಿಜಿಸ್ಟ್ರೇಷನ್ ಸಿಗಲಿಲ್ಲ ಅಷ್ಟೇ. ಸೊ 6 years ಬ್ಯಾಕ್ ನಾನು ಅಂದ್ಕೊಂಡಿರಲಿಲ್ಲ, ನಾನು ಅಲ್ಲಿ ಚೈನಾಗೆ ಹೋಗಿ ಓದ್ಕೊಂಡು ಇಲ್ಲಿ ಬಂದು ಡಾಕ್ಟರ್ ಆಗಿ ಈಗ ನಿಮ್ಮ ಮುಂದೆ ಕೂತ್ಕೊಂಡು ನಿಮಗೆಲ್ಲನೂ ಈ ಥರ ನನ್ನ ಜರ್ನಿ ಬಗ್ಗೆ ಮಾತಾಡಿಕೊಂಡು ಸ್ವಲ್ಪ ಅಲ್ಲಲ್ಲಿ ಟಿಪ್ಸ್ ಅಡ್ವೈಸನ್ನು ಕೊಡ್ತೀನಿ ಅಂತ ಐ ರಿಯಲಿ ಡಿಡ್ ನಾಟ್ ಥಿಂಕ್. ಸೊ ನಾನು ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ಯು ಕ್ಯಾನ್ ಆಲ್ಸೋ ಡೂ ಇಟ್. ಆ್ಯಂಡ್ ಈ ವಿಡಿಯೋನ ಇಲ್ಲಿ ತನಕ ನೋಡಿರೋರು, ನೀವು MBBS ಅಬ್ರಾಡಲ್ಲಿ ಮಾಡ್ತಿದ್ರೆ ಆರ್ ಬೇರೆ ಏನಾದರೂ ಕೋರ್ಸ್ ಅಬ್ರಾಡಲ್ಲಿ ಮಾಡ್ತಿದ್ರೆ ಆರ್ ಅಬ್ರಾಡಲ್ಲಿ ಆಲ್ರೆಡಿ ಇದ್ದರೆ, ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೀವೀಗ ಕರೆಂಟ್ಲಿ ಯಾವ ಕಂಟ್ರಿಯಲ್ಲಿ ಇದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಂಟ್ರಿ ಹೆಸರನ್ನು ತಿಳಿಸಿ. ಸೊ ದ್ಯಾಟ್ ಐ ನೋ ಯು ಆರ್ ಆಲ್ಸೋ ಇನ್ ದಿಸ್ ಸೇಮ್ ಜರ್ನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.